ಈಗ ಆನೆಗಳು ಅಂತಲ್ಲ, ಆನೆಗಳ ಮೇಲೆ ಕೂತವ್ರು ಉಂಟಲ್ಲ ಅವ್ರು ಗಟ್ಟಿ ನಿಲ್ಬೇಕಾಗ್ತದೆ. ಅದು ನಿಂತಾಗ ಆನೆಗಳಿಗೂ ಸೈಕಲಾಜಿಕಲ್ ಇದು. ಇನ್ನೊಂದೊಂದು ಆನೆದುಗಳಲ್ಲಿ ಯುಕ್ತಿ ಇರ್ತದೆ. ಈಗ ಅಭಿಮನ್ಯು ಫಾರ್ ಎಕ್ಸಾಂಪಲ್, ಅವನು ಡೂ ಆರ್ ಡೈ ಒಂದು ಮನಸ್ಥಿತಿ ಇದರಲ್ಲಿ. ಎಂಥ ಇದರಲ್ಲೂ ಸಮೇತ ಒಂದ್ಸತಿ ನಾನು ನೋಡ್ತೀನಿ, ಶಕ್ತಿಗಿಂತ ಒಂದ್ಸತಿ ಯುಕ್ತಿಯ ಮೇಲೂ ಅಂತ ಹೇಳ್ತೀವಲ್ಲ, ಹಾಗೆ ಅದು ಎಂಥ ಆನೆ ಆದರೂ ಅದು ಹಿಮ್ಮೆಟ್ಟೋದಿಲ್ಲ. ಅದು ಮಾವುತನ್ನು ಧೈರ್ಯವಂತಾನೆ, ಅದರಿಂದಾಗಿ ಆನೆಗೂ ಆನೆನೂ ಇನ್ನೂ ಧೈರ್ಯವಂತಾನೆ, ಮುನ್ನುಗ್ಗೋದೆ ಆನೆ. ಅದು 2 ಆನೆ ನಿಂತಿತ್ತು. ನಾವು ಮಾಗಡಿಯಲ್ಲಿ ಸಾವಂದುರ್ಗ ಅರಣ್ಯದಲ್ಲಿ ನಾವು ಆನೆ ಹಿಡಿಬೇಕಾದ್ರೆ ಅಲ್ಲಿ ಒಂದು ಆನೆ ಇದ್ದದ್ದು. ಅದು ಆ ಒಂದು ಆನೆನ ಓಡಿಸಿ ಅದೇ ನಿಮ್ಮ ಹತ್ರ ಅಂಗ ಅಂತ ಹೇಳ್ತಾರೆ ಹೆಸರಿಟ್ಟದು ಅದನ್ನ ನಾವು ಓಡಿಸಿ 2 ದಿವಸ ಆದರೂ ಈ ಆನೆ ನಿಲ್ಲೋದಿಲ್ಲ. ಫುಲ್ ಸ್ಪೀಡ್ ಸುತ್ತದೆ ಅಲ್ಲಿ ಸಾವಂದುರ್ಗ ಆ ಫಾರೆಸ್ಟಲ್ಲಿ. ಅದು ಆಗಿ 3ನೇ ದಿವಸ ಏನಾಯ್ತು, ಅದು ಹೋಗಿ ಆ ಸಾವಂದುರ್ಗದಲ್ಲಿ ನೋಡಿ ಆ ಬೆಟ್ಟ ಉಂಟು, ತಿಪ್ಪುದು ಶೆಲ್ ಹೊಡೆದದ್ದು, ಆ ತೂತ ಎಲ್ಲ ಆಗಿದ್ದು ಟಿಪ್ಪು. ಅದರದ್ದು ಕೆಳಗಡೆ ಫುಲ್ ಅದೊಂದು ನೂನುಕಾಯಿಯ ಮುಳ್ಳು ಕಾಡೋದು ಪೂರ್ತಿ ಆ ಕಲ್ಲು ಬಂಡೆಯಿಂದ ಕಾರೆಗುಚ್ಚು. ಆ ಕಾರೆಗುಚ್ಚಲ್ಲಿ ನಮ್ಮ ಆನೆಯೂ ನುಗ್ಗಕ್ಕಾಗಲ್ಲ. ಹೋಗಿ ಅದರೊಳಗೆ ಆ ಬೆಟ್ಟದ ಆ ಬಂಡೆದು ಸೈಡ್ಗೆ ಅಲ್ಲೋಗಿ ಸೇರ್ಕೊಂಡ್ಬಿಡ್ತು. ಸಾಯಂಕಾಲ 4:30 ಗಂಟೆಗೆ ಸ್ವಲ್ಪ ನುಗ್ಗಕ್ಕೆ ನೋಡಿದ್ರೆ ಆಗೋದಿಲ್ಲ, ಮುಖ ಕೈಯೆಲ್ಲ ಅರ್ಧೋಯ್ತು. ಬೇಡ ಮಾಡಿ ನೋಡೋಣ, ಈ ರೋಡಲ್ಲಿ ಅಲ್ಲಿಂದ ಹಿಂಗೆ ಒಂದು ರೋಡ್ ಬರ್ತದೆ, ಅದು ಇದು ಫಾರೆಸ್ಟ್ ರೋಡು. ಆ ರೋಡಲ್ಲಿ ಅಲ್ಲಲ್ಲಿ ಬಿಟ್ಟು ನೋಡೋಣ, ಈಚೆ ದಾಟಿದ್ರೆ ಬೆನ್ನತ್ವ. ಈ ಕಡೆ ಅಷ್ಟು ಇದಿಲ್ಲ ನಮಗೆ, ಸ್ವಲ್ಪ ಓಪನ್ ಸಿಗ್ತದೆ ಅಂತೇಳಿ 3 ದಿವಸ ದಾಟಲಿಲ್ಲ ಆನೆ ರೋಡಲ್ಲಿಗಾದರೆ. 3ನೇ ದಿವಸ ಬೆಳಿಗ್ಗೆ 10-10:30 ಗಂಟೆಗೆ ನಿಂತಿದ್ದೇವೆ. ನಾನು ಇಲ್ಲಿ ನಿಂತೇನೆ, ಅರ್ಜುನಲ್ಲಿ ನಿಂತುಂಟು, ಇನ್ನೊಂದು 2-3 ಆನೆ ಇನ್ನೂ ಸ್ವಲ್ಪ ಆ ಕಡೆ ಎಲ್ಲ ಬಿಟ್ಟಿದ್ದೀವಿ. ನಾನು ಅಭಿಮನ್ಯು ಇದರಲ್ಲಿದ್ದೀವಿ. ಇದು ಒಂದು ದಾಟ್ತು, ನೋಡುವಾಗ ಇನ್ನೊಂದು ದಾಟ್ತಾ ಉಂಟು, ಜೊತೆಯಲ್ಲಿ 2 ಉಂಟು. ಎಲ್ಲಿಂದ ಬಂದು ಹೆಂಗೆ ಸೇರಿಕೊಳ್ತಾನೆ ಗೊತ್ತಿಲ್ಲ. ಒಂದಿರೋದು 2 ಜೊತೆ ಸೇರ್ಕೊಂಡು 2 ಬಂತು. 2 ಒಂದೊಂದು ಜೊತೆ ಹಿಂದೆ ಹೋದದ್ದು ಅದರಲ್ಲೊಂದು ಹಳ್ಳ ಇತ್ತು, ಹಳೆ ಬತ್ತಿದ ಕೆರೆ. ಅದು ಮುಂದೆ ಆ ಕೆರೆ ಒಳಗಡೆ ಹೋಗಿ ಆ ಕಡೆ ಎಂಡಿಗೆ ಒಳಗಡೆ ಇಳಿದ್ಬಿಟ್ಟು ಆ ಕೆರೆದ ಆ ಕಡೆ ಅದು ಡ್ರೈ ಫುಲ್. 2 ಜೊತೆಯಲ್ಲಿ ನಿಂತ್ಕೊಂಡು ಪೊಸಿಷನ್ ಎತ್ತಿ ನಿಂತಿದೆ. ನಾವು ಹೋಗಿ ಕೆರೆಗೆ ಅಲ್ಲಿಗೆ ತಲುಪೋದಕ್ಕೂ ಅದು 2 ಚಾರ್ಜ್ ಗಂಟೆಗೆ ರೆಡಿ ನಿಂತಿದೆ. ಅದರಲ್ಲಿ ಅಭಿಮನ್ಯನ ಹೆಂಗೆ ಇವನು ಇಡಿ ಅಂತೇಳಿ ಹಿಡಿದ್ರು. ಇದು ಕಾಲು ಒದೆಯೋದಲ್ಲದೆ ಇದು ಆನೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಅಲ್ಲಿಂದ ಒಂದು ಹೆಜ್ಜೆ ಹಿಂಗೆ ಕೆರೆ ಇಳಿಲಿಕ್ಕೆ ಒಂದು ಹೆಜ್ಜೆ ಹಾಕ್ಲಿಕ್ಕೆ ಆಯ್ತು, ಎಳೆದು ಹಾಕುಮಾರೆ ಎಳೆದಿಡೀಗ ಏನು ಮಾಡೋದೀಗ? 2 ಆನೆ ಜೊತೆಲೇ ನಿಂತಿದೆ, ಕೋಡೆಚ್ಚಿ ರೆಡ್ಡಿಯಾಗಿ. ಏನು ಮಾಡೋದೀಗ? ಯಾವ ಪರಿಸ್ಥಿತಿ ಅಲ್ಲ. ಯಾವುದಕ್ಕೊಂದು ಏರ್ ಶರ್ಟೆಲ್ಲ ಹೊಡಿತೀನಿ ನೋಡೋಣ. ಆಗ ಒಂದು ಹೊಡೆದ್ರೆ ನಮಗೆ ಹತ್ರ ಆಯಿತು ಹೊಡಿಲಿಕ್ಕೆ, ಹೋಯ್ತು ಔಷಧಿಗಳು ಎಲ್ಲಾದರೂ ಹೊಡಿಬೋದು. ಅದು ಸ್ವಲ್ಪ ಚದುರಲಿ ಅದು ಇದು ಅಂತ ಹೇಳಿದ್ರೆ ಎಂತ ವೆಯ್ಟ್ ಮಾಡ್ತಾ ಇದ್ದೇವೆ, ನಿಲ್ಸು ನೀನು ನಾನು ನೋಡೋಣ. ಹೌದು, ರಿಯಾಕ್ಷನ್ ಮುಂದಕ್ಕೆ ಬಂದರೆ ರಿಸರ್ಟ್ ಮಾಡ್ತೇನೆ, ಅಲ್ಲೇ ನಿಂತರೆ ನೋಡೋಣ. ಇನ್ನೊಂದು ಮುಂದಿನ ಕೈಗೆ ಏನಾದ್ರು ಸಿಕ್ಕಿದ್ರೆ ಒಂದಕ್ಕೆ ಕಾಯಿಸೋಣ ಔಷಧಿ. ಹಿಡಿದ್ರು ಇದು ಕೇರ್ ಮಾಡೋದಿಲ್ಲ. ಎಳಿತಾ ಇದೆ ಇವನಿಗೂ ಹಿಡಿದು ಇವನು ವಸಂತ ಸ್ವಾಮಿ ಅವರೆಲ್ಲ ಸ್ವಾಮಿ ಅಂತಲೇ ಹೇಳಿದ್ರು ಹುಡುಗರು. ಸ್ವಾಮಿ ಆಗೋದಿಲ್ಲ ಸ್ವಾಮಿ ಹಿಡಿಯೋಕ್ಕೆ, ಇನ್ನೀಗ ನಾನು ಹಣೆಗೆ ತೂತ ಮಾಡಿ ಅಂಕುಸದಿಂದ ಅದನ್ನು ಚರ್ಮನ ಸೇರಿಸಿ ಹಿಡಿಬೇಕು, ಏನು ಮಾಡೋದು ಅಂತ. ಸ್ವಲ್ಪ ನೀವು ಹಿಂದೆ ಗಟ್ಟಿ ಕೂತ್ಕೊಳ್ಳಿ, ಆಗೋದಾಗಲಿ ಅಂತೇಳಿ ನಾನು ಹಿಂದೆ ಬರ್ತೀನಿ, ಕುತ್ತಿಗೆಯಿಂದ ಹಿಂದಿಗೆ ಬರ್ತೀನಿ ನಾನು ಅಂತೇಳಿ ಅವನು ಜರುಗಿದ ಹಿಂದಕ್ಕೆ ಬಂದ. ಬಿಡ್ಬಿಡ್ತೀನಿ ಸರ್, ಆಗೋದಾಗಲಿ ಗಟ್ಟಿ ಹಿಡ್ಕೊಳ್ಳಿ ಮಾತ್ರ ಹಗ್ಗ ಅಂತ. ಅಷ್ಟೇ ಒಂದು ಕೊಕ್ಕೆ ಬಿಟ್ಟದು. ಹಂಗೆ ಒಂದೇ ಸತಿ ಹೇಳಿತ್ತು, ಒಂದು ಕೊಟ್ಟು ಇನ್ನು ತಿರುಗಿ ಇದಕ್ಕೆ ಒಂದು ಕೊಟ್ಟು ಅಷ್ಟೊಳಗೆ ಅದು ಇದು ಮಾಡುವಾಗ ಶೋಲ್ಡ್ರ್ ಹತ್ರ ಒಂದು ಕೊಟ್ಟು ಪಲ್ಟಿ ಹೊಡೆದೋಯ್ತಾನೆ. ಕೊನೆಗೆ ಇದು ಇನ್ನೊಂದು ಹೊಡಿತು, ಇದು ಹತ್ತುವಾಗ ಅದು ಪುನಃ ಪಲ್ಟಿ ಬಿದ್ದದೆ, ಪುನಃ ಎದ್ದು ಬರುವಾಗ ಇನ್ನೊಂದು ಕೊಡ್ತು. ಇದು ಓಡೋದು ಕಂಡು ಅದು ಓಡ್ತು. ಬೇಗ ಔಷಧಿ ಒಂದಕ್ಕೆ ಹೊಡೆದು ಅದನ್ನ ಆ ರೌಡಿ ರಂಗ ಅಂತ ಏನಾದ್ರು ಹೇಳ್ತಾರೆ ಅದು ಅಂತ. ಬಟ್ ನಾನು ಒರಿಜಿನಲಿ ಅದನ್ನು ನೋಡಿರಲಿಲ್ಲ. ನಾನಾಗ ಬನ್ನೇರಘಟ್ಟ ಇದರಲ್ಲಿ ಹಂಗೆ ಆನೆ ಹಿಡಿದು ಹಂಗೆ ಆಗ ಅವತ್ತದು ಪೊಸಿಷನ್ ನೋಡಿದರೆ ನನಗೆ ಆತ್ಮದಲ್ಲಿ ಏನು ಆಗ್ತದೆ, ಭಯ ಅಂತ ಹೇಳೋದಿಲ್ಲ, ಬಟ್ ಏನೋ ಒಂದು ಆಗ್ತದೆ ಇವತ್ತು ಹೇಳೋ ಒಂದು ಸಿಗ್ನಲ್ ಬರ್ತಾ ಇತ್ತು. 2 ಆನೆನೂ ಇದಕ್ಕಿಂತ ದೊಡ್ಡದೇ ಇದೆ. 2 ಆನೆ ಜೊತೆಯಲ್ಲೇ ನಿಂತಿದೆ, ದೋಸ್ತುಗಳು ಕೋಡ್ ಎತ್ತಿ ಚಾರ್ಜ್ ಮಾಡೋಕ್ಕೆ ಹಂಗೆ ಪೊಸಿಷನಲ್ಲಿ ಕರೆಕ್ಟ್ ರಿಲೀಲಿ ಅಂತ ಹೇಳ್ಕೊಂಡು ಕಾಯ್ತಾ ರೆಡಿ ನಿಂತುಂಟು. ಬಟ್ ಅಂಥದ್ರಲ್ಲಿ ಇದು ಆನೆ ಎಳಿತಾ ಉಂಟು, ಬಿಡ್ತಾ ಇಲ್ಲ. ಏನು ಸ್ವಾಮಿ ಆಗೋದಿಲ್ಲ, ಹಿಡಿಯೋಕೆ ಆಗೋದಿಲ್ಲ, ಬಿಡ್ಬಿಡ್ತೀನಿ, ಬಿಟ್ಬಿಡಪ್ಪ ಆಗೋದಾಗಲಿ ಅಂತ. ಸೊ ಹಾಗೆ ಅದ್ರದ್ದು ಒಂದು ಸ್ವಯತ್ತಾಕತ್ತು ಅದ್ರ ಕೈಲಿದೆ, ಒಂದು ತೀರ್ಮಾನ. ಅದು ಆ ನ್ಯಾಕ್ ಎಲ್ಲ ಅದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ನಾನು ಇಬ್ಬರೊಳಗೆ ಹೆಂಗೆ ಹೊಡಿಬೇಕು ನಾನು
ಹೆಂಗೆ ಭೇದಿಸ್ಬೇಕು ಅಂತ ಹೇಳೋ ಲೆಕ್ಕಾಚಾರ ಎಲ್ಲ ಅದು ಹಾಕಿರ್ತದೆ ಕ್ಯಾಲ್ಕುಲೇಷನ್. ಅದು ಒಂಥರ ಅದರಿಂದಾಗಿ ಅದ್ರ ಮೇಲೆ ಕೂರೋದು. ಅದಕ್ಕೆ ನಾನು ಅದಕ್ಕೆ ಒಂದು AK-47 ಇದ್ದಂಗೆ ಅಂತ. ಈಗೆಲ್ಲ ಏನೆಲ್ಲ ರೈಫಲ್ಸ್ ಬಂದ್ಬಿಟ್ಟಿದೆ. ಫಸ್ಟ್ ಈಗ ಟೆರರಿಸ್ಟ್ಗಳು ಯೂಸ್ ಮಾಡ್ತಿದ್ದು AK-47. ಆಗ ಅದೇ ತಾನೇ ಫೇಮಸ್ AK-47. ಹಂಗೆ ಅದಕ್ಕೆ AK-47 ಅಂತ ಹೆಸರು ತಮಾಷೆಗೆ ಕೊಟ್ಟದ್ದು. ಅದು ಹಂಗೆ ಆಗ್ಬಿಡ್ತು AK-47 ಅಂತ. ದಗ ಅಂತ ಹೇಳಿದ್ರೆ 8-10 ಗುಂಡು ಒಂದೇ ಸತಿ ಹೋಗ್ತದಲ್ಲ, ಹಂಗೆ ಇದು. ಅದು ಎಷ್ಟು ಆನೆ ಆದ್ರೂ ನಿಂತಿರ್ಲಿ, ನುಗ್ಗೋದೇ ಇದು ಆನೆ ಅಭಿಮನ್ಯು. ಹಾಗೆ ಅದಕ್ಕೆ ನಿಕ್ ನೇಮ್, ಒಂದು ಅಡ್ಡ ಹೆಸರು AK-47 ಇದು ಅಂತ ಇದರಲ್ಲಿ. ಹಾಗೆ ಆ ಧೈರ್ಯ ಅದೊಂದು ಭಾಳ ಮೆಚ್ಚುವಂಥದ್ದು. ಆ ಟ್ಯಾಕಲ್ ಅದು ಹೆಂಗೆ ಅಂತ ಹೇಳಿದ್ರು ಸಮೇತ ಅದು ಸೊಂಡ್ಲು ಕಾಯ್ತಾ ಇರ್ತದೆ. ಅದ್ರದ್ದು ಟಸ್ಕಲ್ಲಿ ಚಾರ್ಜ್ ಅನ್ನಲ್ಲ, ಅಕಸ್ಮಾತ್ ಅದು ಓವರ್ ಪವರ್ ಮಾಡೋ ರೀತಿ ಇದ್ರೆ ಗೊತ್ತೇ ಇಲ್ಲ. ಈ ಸೊಂಡ್ಲಲ್ಲಿ ಅದ್ರದ್ದು ಸೊಂಡಿಲ್ ಹತ್ರ ಕಾಯ್ತಾ ಇರ್ತದೆ. ಇನ್ನಾದ್ರೂ ಅಬ್ಸರ್ವ್ ಮಾಡಿ ಯಾವ್ದಾರ ವಿಡಿಯೋದಲ್ಲಿ, ಅದ್ರ ಸೊಂಡಿಲ್ ತುದಿ ಹಿಡಿದು ಕಚ್ಚಿಬಿಡ್ತದೆ. ಇದು ಸೊಂಡಿಲ್ ಸೆನ್ಸಿಟಿವ್. ಆ ತುದಿ ಕಚ್ಚಿತ್ತು ಅಂತ ಹೇಳಿದ್ರೆ ಬಿಡ್ಬಿಡ್ತದೆ. ಅಂತ ಚಾರ್ಜ್ ಮಾಡೋಕೆ ಬಿಡೋದಿಲ್ಲ, ಬರೋದಿಲ್ಲ ಸೊಂಡಿಲ್ನ ಎತ್ತು. ಅದು ಇದ್ರ ಕೈ ಅದ್ರ ಸೊಂಡಿಲ್ ಹತ್ರ ಆಡ್ತಾನೆ ಇರ್ತದೆ. ನಂದು ಈ ತಾಕತ್ತಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಇದು ಗೊತ್ತೇ ಇರೋದಿಲ್ಲ, ಸೊಂಡಿಲ್ ಹಿಡಿದು ಕಚ್ಚಿಬಿಡ್ತದೆ ಆನೆ. ಇಟ್ ಹಸ್ ಗಾಟ್ ಮಲ್ಟಿ ಟ್ಯಾಲೆಂಟೆಡ್ ಒಂಥರ ಇದರಲ್ಲಿ. ಹೆಂಗಾದರೂ ನಮ್ಮನ್ನ ಬಿಟ್ಕೊಡೋದಿಲ್ಲ ಆನೆ ಅಂತ. ಅಂದ್ರೆ ಈಗ ಅಭಿಮನ್ಯುಗೆ ಅದರ ಅಗ್ರೆಸಿವ್ ಬಂದಿದ್ದು ಯಾವಾಗಿಂದ ಸರ್? ಅಲ್ಲ, ಅದು ಬರ್ತೇ ಬಂದಿದೆ ಅದಕ್ಕೆ. ಅದನ್ನ ಟೈಮಿಂಗು ಅಷ್ಟೇ. ಅಂದ್ರೆ ಮಾವುತರು ಕಾವಡಿಗಳು ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಇದರಲ್ಲಿ. ಅದಕ್ಕೆ ಏನು ನೋವು ಕೊಡೋದಾಗ್ಲಿ, ಇದಾಗಲಿ, ಮೇವಾಗಲಿ, ಇದಾಗಲಿ ಏನಿಲ್ಲ. ಅವ್ರ ಮಕ್ಕಳನ್ನ ಹೆಂಗೆ ಸಾಕ್ತಾರೆ ಅದೇ ರೀತಿ ಸಾಕ್ತಾರೆ, ಅದನ್ನು ನೋಡ್ಕೊಳ್ತಾರೆ. ಸೊ ಅದರಿಂದ ಅದೊಂದು ಬಾಂಧವ್ಯ, ಕಾನ್ಫಿಡೆನ್ಸ್ ಆನೆದ ಮೇಲೆ ಮಾವುತನಿಗಿದೆ, ಮಾವುತನ ಮೇಲೆ ಆನೆಗೂ ಕಾನ್ಫಿಡೆನ್ಸ್ ಇದೆ. ಈ ಬಾಂಧವ್ಯ ಉಂಟಲ್ಲ, ಅದು ಬಹಳ ಮುಖ್ಯ ಬೇಕು ಇದರಲ್ಲಿ. ಅದು ಆನೆ ಬರೋದಕ್ಕಿಂತ ಮೊದಲು ಇವನು ಈಚೆ ಅಡ್ಡ ತಿರುಗಿಸೋದು, ಅದನ್ನ ಇದು ಮಾಡೋದು ಇದಲ್ಲ. ಇವನು ಅದಕ್ಕೆ ಪುಷ್ ಕೊಡ್ತಾನೆ, ಧೈರ್ಯವಂತ ಪುಷ್ ಕೊಡ್ತಾನೆ, ನಾನೇ ಫೇಸ್ ಮಾಡ್ತದೆ ಅಂತ ಹೇಳುವಂಥದ್ದು. ಸೊ ದಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಬರೀ ಆನೆ ಒಂದನೇ ಬಿಟ್ಬಿಟ್ಟು ಸಾರಥಿ ಸರಿ ಇಲ್ಲದ ಹೋದರೆ ಅದು ಕಷ್ಟ. ಸಾರಥಿ ಗಟ್ಟಿರಬೇಕು, ಆನೆ ಟ್ಯಾಕ್ಲ್ ಮಾಡ್ತದೆ ಇದರಲ್ಲಿ.